ರಾಜಮನೆತನಕ್ಕೆ ರಾಜಕಾರಣ ಏನು ಹೊಸ್ತಲ್ಲ ಸರ್. ಯಾಕಂದ್ರೆ ತಂದೆಯವರು 4 ಬಾರಿ ಸಂಸದರಾಗಿದ್ರು, ಮತ್ತೆ ರಾಜ್ಯಪಾಲರಾಗಿದ್ರು ತಾತ ಅವರು. ಈಗ ನೀವು ಹೊಸದಾಗಿ ಅಖಾಡ ಕೇಳ್ತಿದ್ರಿ. ರಾಜಕಾರಣ ಮತ್ತೆ ರಾಜಮನೆತನ ಈ ಸಾ ಈ ಈ ಒಂದು ಸಾಮೀಪ್ಯವನ್ನ ಹೇಗೆ ಮುಂದೆ ತೆಗೆದುಕೊಂಡು ಹೋಗ್ತೀರಿ ಅಂತ? ನಮ್ಮ ತಂದೆಯವರು ಆಗ್ಲೇ ಮಾಡ್ಬಿಟ್ಟು ಬ್ಯಾಲೆನ್ಸ್ ಮಾಡಿ ಮುಂದುವರಿತಾ ಹೋಗಿದ್ದಾರೆ. ಅದೇ ರೀತಿನೂ ಕೂಡ ನಾವು ಮಾಡ್ಕೊಂಡು ಹೋಗ್ತೀವಿ. ಸರ್, ಒಂದು ಕುತೂಹಲ ಸರ್. ತಂದೆಯವರು ಬಿಜೆಪಿಯಿಂದ ಸ್ಪರ್ಧೆ ಮಾಡಿದ್ರು, ಬಟ್ ಗೆಲುವು ಆಗಿರ್ಲಿಲ್ಲ. ನಿಮ್ಗೆ ಗೆಲುವು ಸಾಧ್ಯನಾ ಅಂತ? ನನಗೆ ಸಂಪೂರ್ಣವಾದ ವಿಶ್ವಾಸ ಇದೆ. ನಮ್ಮ ಮೈಸೂರು ಕೊಡಗು ಕ್ಷೇತ್ರದ ಜನ ನಮ್ಮ ಹಿಂದೆ ನಮ್ಮ ಪೂರ್ವಜರು ಮಾಡಿರುವಂಥದ್ದು ಕೆಲಸ ಮೇಲೆ ಒಂದು ದೊಡ್ಡ ಗುಡ್ ವಿಲ್ ಇದೆ ಮತ್ತು ಅವರ ದೊಡ್ಡ ಒಂದು ಗೌರವ ಇದೆ ನಮ್ಮ ಪೂರ್ವಜರಿಗೆ. ಅವರು ನಮಗೆ ಎಲ್ಲ ಕೆಲಸದಲ್ಲೂ ಕೂಡ ನಮಗೆ ಇಲ್ಲಿ ನಾನು ಬಂದುವಾಗ ದತ್ತು ಸ್ವೀಕಾರ ಆಗಿದ ನಂತರ 9 ವರ್ಷನೂ ಕೂಡ ನಮ್ಮ ಎಲ್ಲ ಸಮಾಜದ ಕೆಲಸ ಕಾರ್ಯಕ್ರಮ ಚಟುವಟಿಕೆಗಳಲ್ಲಿ ನಮ್ಮನ್ನು ಪಾತ್ರ ಮಾಡೋದು ಅವಕಾಶ ಕೊಟ್ಟಿದ್ರು. ಅದಕ್ಕೆ ನಾನು ಚಿರಋಣಿಯಾಗಿದ್ದೀನಿ. ಆ ಋಣವನ್ನು ತೀರಿಸಲಿಕ್ಕೆ ನಮಗೆ ಒಂದು ಅವಕಾಶ ಕೊಡುವಂಥದ್ದು ಕೇಳ್ತಾ ಇರೋದು.